ಅಣ್ಣ ತಂಗಿ ಸಂಜಯ್ ಯಾರು ಕಾಣ್ತಿರಲ್ಲ ಮನೆಯೊಳಗ ಎಲ್ಲಾರು ಎಲ್ಲಿ ಹೋಗಿರ್ಬೇಕು? ಪಕ್ಕದ ಮನೆಗೆ ಹೋಗಿರ್ಬೇಕು. ಇಲ್ಲ ರೇಖಾ, ಹೊಲದಲ್ಲಿ ಬ್ಯಾಸಿಗೆ ಶೇಂಗಾ ಬಂದಿತ್ತು, ಅದನ್ನ ಏನಾರ ಕೊಯ್ಯಾಕ ಹೋಗಿರ್ಬೇಕು. ಹಾ ರೇಖಾ, ಇದೇ ನೋಡ ಈ ಬಡವನ ಮನೆ. ಈ ಮನೆ ನೋಡಿ ನಿನಗ ಏನ್ ಅನಿಸ್ತಾ ಇದೆ? ಭಾನುಮತಿಯಾಗಿ ಗೌರವ ರಾಜನ ಆಸ್ಥಾನದಲ್ಲಿ ದುರುಕಿದ್ಕ ಸೀತೆಯಾಗಿ ಶ್ರೀರಾಮನ ಗುಡಿಸಲು ಇರುದೇ ಲೈಸು. ರೇಖಾ, ಎಂತ ಮಾತನಾಡಿದೆ ನೀನು? ಹೌದು, ಈಗಿನ ಅರಮನೆಯಲ್ಲಿ ಇರೋದಕ್ಕಿಂತ ಗಂಜಿ ಕುಡಿದು ಗುಡಿಸಲು ಇರುದೇ ಲೈಸು. ಈಗಿನ ಅರಮನೆಗೆ ಇರೋದಕ್ಕಿಂತ ಆಸ್ತಿ ಅಂತಸ್ತು ಯಾವುದೂ ಶ್ರೀಮಂತಿಕೆ ಅಲ್ಲ. ಸಣ್ಣ ಮನೆಯಾದ್ರೂ ಮನ ದೊಡ್ಡದಾಗಿರ್ಬೇಕು. ರೇಖಾ ರೇಖಾ, ಕೇವಲ ನೀನೊಬ್ಬಳ ಕುದುರೆ ಸವಾರನ ಮಡದೆಯಾಗಿ ಈ ರೀತಿ ಮಾತನಾಡ್ತೀಯಲ್ಲ, ನಿನಗ ಮಡದಿ ಅನ್ನಲಿಯೋ ಇಲ್ಲ ಮಹಾಲಕ್ಷ್ಮಿ ಅನ್ನಲಿಯೋ ಒಂದು ತಿಳಿದಾಗಿದೆ ನೋಡು. ಮಡದೆ ಅಂದ್ರೆ ಸಾಕು, ನೀವು ಕುದುರೆ ಸವಾರಿ ಅಂದ್ರಲ್ಲ, ಅದರ ಮಹಾತ್ಮ ನಿಮ್ಗೆ ತಿಳಿದಿಲ್ವಿ? ರೇಖಾ, ನನಗೇನು ತಿಳಿದಿಲ್ಲ ನೋಡ್ತಾರ್ದ. ಅಂದು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಕುದುರೆ ಸವಾರನಾಗಲಿಲ್ವೇ? ನಿಜ. ಅಂದು ಅವನು ಸಾರಥಿಯಾಗಿ ದುಷ್ಟ ಕೌರವನನ್ನು ಕೊಲ್ಲಿಸಿದಂತೆ ನೀವು ನನ್ನ ತಂದೆಗೆ ಸಾರಥಿಯಾಗಿ ಈ ಕಲಿಯುಗದ ಕೌರವನನ್ನು ಕೊಲ್ಲಬೇಕು. ರೇಖಾ, ನಿನ್ನ ಮಾತನ್ನು ಕೇಳಿ ಸಣ್ಣನು ಕೂಡ ಗಂಡಸನಾಗಿ ನಿಂತು ಹೋರಾಟವನ್ನು ಮಾಡ್ತಾನೆ. ಬಾ ರೇಖಾ, ಈ ಮಾತು ಮತ್ತಟ್ಟು ನನಗೆ ಜತೆಯನ್ನು ತಂದು ಕೊಟ್ಟಿತ್ತು. ಈ ಸಂತೋಷ ಸಮಯದಲ್ಲಿ ಹಾಡೋನು ಬಾ ಒಂದು ಗೀತೆಯನ್ನು. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.
ನನ್ನ ಜಗದೀನೆ ಎಂದಿಗೂ ಎಂದಿಗೂ ನೀನೇ. ಹಾ ರೇಖಾ, ಅಣ್ಣ ತಂಗಿ ಅಂಕರು ಬರಲೇ ಇಲ್ಲ. ಬಾ ನಾವೇ ಊಟ ಮಾಡೋಣ. ಯಾರವರು? ನಮ್ಮ ಮನೆಯೊಳಗೆ ಹೋಗ್ತಿರೋರು? ಅಣ್ಣ ಅಣ್ಣಯ್ಯ ಅಂತ ಕಾಣುತ್ತೆ. ಯಾವಾಗ ಬಂದೆಯಪ್ಪ? ಅಣ್ಣ ಬಂದ 1 ಗಂಟೆ ಆಯ್ತಣ್ಣ. ಇವಳ್ಯಾರಪ್ಪ ಹೆಣ್ಣು ಮಗಳು? ಓ ಅದನ್ನೇ ಮರ್ತ ಬಿಟ್ಟಿದ್ ನೋಡಣ್ಣ ನಿನಗೆ ಹೇಳುದು. ಇವಳು ನಮ್ಮ ಸಾವುಕಾರನ ಮಗಳು ರೇಖಾ ಅಂತ ಹೇಳ್ತಾ ಇದ್ನಲ್ಲಣ್ಣ, ಅವಳೇ ಇವಳು. ನಿಮ್ಮನ್ನು ಮತ್ತು ತಂಗಿಯನ್ನು ನೋಡಿ ಬರ್ತಂದಳು, ಅದಕ್ಕೋಸ್ಕರ ಕರೆದುಕೊಂಡು ಬಂದೆ. ಬಾರಮ್ಮ, ಬಡವರ ಮನೆಗೆ ಭಾಗ್ಯದೇವತೆ ಬಂದಂತಾಯಿತು. ಇರಲಿ, ಎಲ್ಲರೂ ಚೆನ್ನಾಗಿದ್ದೀರ. ನಿಮ್ಮ ತಮ್ಮ ನಿಮ್ಮ ಜೊತೆ ಇರ್ಲಿಲ್ಲ ಅಂದ್ರೆ ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮ್ಮ ಆಸ್ಥಾನಕ್ಕೆ ಬಂದು ಬಿಡಿ, ನಿಮ್ಗೆ ವ್ಯವಸ್ಥೆ ಮಾಡಿಸುತ್ತೇನೆ. ನೀನು ಎಂಥ ವಾತ್ಸಲ್ಯ ಹೊಡೆದವಳಮ್ಮ. ನಮ್ಮನ್ನು ಸೋಲುವುದಕ್ಕಿಂತ ಮಿಗಿಲಾಗಿ ಹೋಯಿತು. ಈ ನಿನ್ನ ಉದಾರ ಗುಣಕ್ಕೆ, ಧರ್ಮಕ್ಕೆ ತಕ್ಕನಾಗಂತ ನಿನಗೊಬ್ಬ ಧೀರ ವೀರ ಶೂರ ಗಂಡ ಸಿಗಲಮ್ಮ. ಅದೇ ನಮ್ಮ ಮಹಾದಾಶೆ. ಅದಕ್ಕೆ ತಮ್ಮ ಹಿರಿಯರ ಆಶೀರ್ವಾದ ಬೇಕು. ಮೊದಲು ಈ ನಿಮ್ಮ ತಂಗಿಗೆ ಒಂದು ಒಳ್ಳೆ ವರವನ್ನು ನೋಡಿ ಮದುವೆ ಮಾಡೋಣ. ಏಕೆ ಶೋಭಾ? ಹೌದಮ್ಮ, ಆ ಕಾರ್ಯವನ್ನು ಬೇಗನೆ ಮಾಡಿ ಮುಗಿಸಿ ನಂತರ ತಮ್ಮಂದಿರಾದ ಸಂಜಯ್ ಹಾಗೂ ನರಸಿಂಹರ ಮದುವೆ ಮಾಡಿದರಾಯ್ತು. ಅಣ್ಣ, ಆ ಕಾಲ ಹತ್ರ ಬರ್ತಾ ಇದೆ. ಬನ್ನಿ ಅಣ್ಣ, ಎಲ್ಲರೂ ಒಳಗೆ ಹೋಗೋಣ. ರೇಖಾ ಬಾರಮ್ಮ.